ಹೆಣ್ಣು ಮಾಯೆ ಅನ್ನೋ ಮಾತು ಇಲ್ಲೊಬ್ಬರ ವಿಚಾರದಲ್ಲಿ ನಿಜವಾಗಿದೆ. ಜಸ್ಟ್ ಮೊಬೈಲ್ನಲ್ಲಿ ಮನೆಗೆ ಬಾ ಚಿನ್ನ ಅಂತ ಮೆಸೇಜ್ ಮಾಡಿದ್ದಕ್ಕೆ ಬಟ್ಟೆ ವ್ಯಾಪಾರಿಯೊಬ್ಬ ಹಿಂದೆ ಮುಂದೆ ಯೋಚಿಸದೆ ಹೋಗಿ ಬಟ್ಟೆ ಹರಿಯುವಂತೆ ಹೊಡೆಸ್ಕೊಂಡಿದ್ದಾನೆ. ಕಡೆ ಗೊತ್ತಾಗಿದ್ದು ಇದು ಹನಿಯಲ್ಲ, ಕಚ್ಚೋ ಹನಿಬಿ ಅಂತ. ಮಾನಿನಿಯ ಕನಸು ಹೊತ್ತು ಹೋದವನಿಗೆ ಹನಿಬಿಗಳೆಲ್ಲ ಸೇರಿ ಕಚ್ಚಿದ್ದು. ಇದರಲ್ಲಿ ಪೊಲೀಸ್ ಪೇದೆಯೇ ಹೆಚ್ಚೇನು ಅನ್ನೋದು ಹೈಲೈಟ್. ಜೇನು ಸವಿಯಲು ತುಂಬಾ ಸಿಹಿ, ಆದ್ರೆ ಜೇನು ನೊಣ ಕಚ್ಚಿದ್ರೆ ಮನಸ್ಸಲ್ಲಿ ಶಾಶ್ವತ ಅದರ ಸಹಿ. ಆದ್ರೆ ನಾವಿಲ್ಲಿ ಹೇಳ್ತಾ ಇರೋದು ಜೇನು ನೊಣದ ಸ್ಟೋರಿಯೇ ಬೇರೆ. ಮನೆಗೆ ಬಾ ಚಿನ್ನ ಅಂತ ಕರೆದು ಹಿಗ್ಗಾಮುಗ್ಗ ಕಚ್ಚಿದ ಹನಿ. ಮಾನಿನಿಯನ್ನ ಅರಸಿ ಬಂದವನಿಗೆ ಮನಿ ಕೇಳಿ ಹನಿ ಟ್ರ್ಯಾಪ್. ರಾಜ್ಯದಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಸದ್ದು ಮಾಡ್ತಾ ಇದೆ. ವಿಷಯ ಹೇಳೋಕು ಮುನ್ನ ಆ ಜೇನುಗೂಡಲ್ಲಿದ್ದ ಜೇನು ನೊಣಗಳನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಈ ನಾಲ್ವರೇ ನೋಡಿ. ಮೈಸೂರಿನ ಪಿರಿಯಾಪಟ್ಟಣದ ಕಂಪಲಾಪುರದ ಬಟ್ಟೆ ವ್ಯಾಪಾರಿ ದಿನೇಶ್ ಅನ್ನೋರಿಗೆ ಹನಿ ಟ್ರ್ಯಾಪ್ ಮಾಡಲೆತ್ನಿಸಿದ ಖತರ್ನಾಕ್ಗಳು. ಯಾರೂ ಇಲ್ಲ, ಚಿಕ್ಕಮ್ಮನ ಮನೆಗೆ ಬಾ ಅಂತ ಸುಂದರಿಯೊಬ್ಬಳು ಕಲ್ಲರ್ ಆಗಿ ಮಾಡಿದ ವಾಟ್ಸ್ಆಪ್ ಮೆಸೇಜ್ ಜೊತೆಗೆ ಫೋಟೋ ಕಳಿಸಿದ್ದಕ್ಕೆ ದಿನೇಶ್ ಕುರುಡನಾಗಿ ಇನ್ನಿಲ್ಲದಂತೆ ಓಡಿ ಬಂದಿದ್ದ. ದಿನೇಶ್ ಮನೆ ಒಳಗೆ ಬರ್ತಾ ಇದ್ದಂತೆ ಯುವತಿ ಬಾಗಿಲು ಲಾಕ್ ಮಾಡ್ಕೊಂಡಿದ್ಲು. ಕೂಡಲೇ ಅಲ್ಲಿಗೆ ಗ್ಯಾಂಗ್ ಒಂದು ಎಂಟ್ರಿ ಕೊಟ್ಟಿತ್ತು. ಮೂವರು ಯುವಕರು ಬಾಗಿಲಿನ ಬೀಗ ಮುರಿದು ನುಗ್ಗಿದ್ದಲ್ಲದೆ ದಿನೇಶ್ಗೆ ಹಿಗ್ಗಾಮುಗ್ಗ ಥಳಿಸಿ 10 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಇಲ್ಲಿ ಬಹುಮುಖ್ಯವಾದ ವಿಚಾರ ಏನು ಅಂದ್ರೆ ಇದಕ್ಕೆಲ್ಲ ಒಬ್ಬ ಪೊಲೀಸಪ್ಪನೇ ಸಾಥ್ ಕೊಟ್ಟಿದ್ದ. ಆತನೇ ಈ ಶಿವಣ್ಣ. ಅಂದಹಾಗೆ ಯುವತಿ ದಿನೇಶ್ ಕುಮಾರ್ ಬಟ್ಟೆ ಅಂಗಡಿಗೆ ಬಟ್ಟೆ ತರಲು ಹೋಗಿ ಪರಿಚಯ ಮಾಡಿಕೊಂಡಿದ್ಲು. ಬಳಿಕ ಹೊಸ ಡಿಸೈನ್ ಬಟ್ಟೆ ಬಂದ್ರೆ ಹೇಳಿ ಅಂತ ನಂಬರ್ ಪಡೆದು ಚಾಟಿಂಗ್ ಶುರು ಮಾಡಿಕೊಂಡಿದ್ಲು. ಹೀಗೆ ಮುಂದುವರೆದು ಫೋಟೋ ಕಳುಹಿಸಿ ಚಿಕ್ಕಮ್ಮನ ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಲೊಕೇಶನ್ ಶೇರ್ ಮಾಡಿದ್ಲು. ದಿನೇಶ್ ಮನೆ ಒಳಗೆ ಬರ್ತಾ ಇದ್ದಂತೆ ಯುವತಿ ಬಾಗಿಲು ಲಾಕ್ ಮಾಡ್ಕೊಂಡಿದ್ಲು. ಈ ವೇಳೆ ಪೊಲೀಸ್ ಪೇದೆ ಶಿವಣ್ಣ, ಮೂರ್ತಿ ಸೇರಿದಂತೆ ಮೂವರ ಗ್ಯಾಂಗ್ ಬಾಗಿಲಿನ ಬೀಗ ಮುರಿದು ನುಗ್ಗಿ ದಿನೇಶ್ಗೆ ಹಿಗ್ಗಾಮುಗ್ಗ ಥಳಿಸಿ 10 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿತ್ತು. ಹಣ ಕೊಡದೆ ಹೋದ್ರೆ ನಿನ್ನ ಫೋಟೋ ಎಲ್ಲ ಕಡೆ ಹೋಗುತ್ತೆ ಅಂತ ಬೆದರಿಸಿದ್ರು. ಕೂಡಲೇ ದಿನೇಶ್ ತನ್ನ ತಮ್ಮನಿಗೆ ಕರೆ ಮಾಡಿ ಹಣವನ್ನ ಪೊಲೀಸಪ್ಪನಿಗೆ ಕೊಡುವಂತೆ ಹೇಳಿದ್ದ. ದಿನೇಶ್ ಮಾತಿನಿಂದ ಅನುಮಾನಗೊಂಡ ತಮ್ಮ ಪೊಲೀಸರಿಗೆ ವಿಷಯ ತಿಳಿಸಿದ್ದ. ಯಾವಾಗ ಪೊಲೀಸರು ಅಖಾಡಕ್ಕಿಳಿದ್ರೋ ಗ್ಯಾಂಗ್ ಭಯ ಬಿದ್ದು ರಾತ್ರಿ 1 ಗಂಟೆ ಸುಮಾರಿಗೆ ದಿನೇಶ್ ನನ್ನ ಕಾರಿನಲ್ಲಿ ಕರೆತಂದು ಬಿಟ್ಟು ಹೋಗಿದ್ದಾರೆ. ಯುವತಿಯ ಗ್ಯಾಂಗ್ಗೆ ಸಹಾಯ ಮಾಡಿದ್ದ ಪೇದೆ ಅರೆಸ್ಟ್ ಆಗಿದ್ರೆ ಉಳಿದವರು ಎಸ್ಕೇಪ್ ಆಗಿದ್ದಾರೆ. ಒಟ್ಟಾರೆ ಜೇನ ಧನಿಯೋಳೆ ಮೀನ ಕಣ್ಣೋಳೆ ಅಂತ ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದ ಬಟ್ಟೆ ವ್ಯಾಪಾರಿ ಹನಿ ಟ್ರ್ಯಾಪ್ ಕೇಸ್ ಸುಖಾಂತ್ಯಗೊಂಡಿದೆ. ಬಿಡಿಗಾಸ್ಗೋಸ್ಕರ ಸುಂದರ ಯುವತಿಯನ್ನ ಮುಂದೆ ಬಿಟ್ಟು ಸಿರಿವಂತರ ಹನಿ ಟ್ರ್ಯಾಪ್ ಮಾಡ್ತಿದ್ದ ಪೊಲೀಸ್ ಸಿಬ್ಬಂದಿ ಶಿವಣ್ಣ ಸದ್ಯ ಕಂಬಿ ಎಣಿಸ್ತಿದ್ದಾನೆ. ಉಳಿದ ಆರೋಪಿಗಳು ಪರಾರಿಯಾಗಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಬೇರೆಯವರು ಈ ಗ್ಯಾಂಗ್ನ ಕೆಡ್ಡಾಗೆ ಬಿದ್ದಿದ್ದಾರಾ ಅಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.